ಇಲ್ಲ, ಸಮಾಧಾನ ಅಸಮಾಧಾನ ಪ್ರಶ್ನೆ ಇಲ್ಲ. ಕೋರ್ಟೇ ನ್ಯಾಯಾಲಯ ಆದೇಶ ಕೊಟ್ಟಿದ್ದಾರೆ. ಅದನ್ನ ಆಗ್ತದೆ ಆಗ್ಲಂತ ಎಲ್ಲರೂ ಹೇಳಿದ್ದಾರೆ. ನಾವು ಅದು ಹೇಳ್ತೀವಿ. ಎನ್ಕ್ವೈರಿ ಆದ್ಮೇಲೆ ನೋಡೋಣ, ಅದ್ರ ಬಗ್ಗೆ ಸತ್ಯಾಂಶ ಹೊರಗೆ ಬಂದೇ ಬರ್ತದೆ. ಅವಾಗ ಅದ್ರ ಬಗ್ಗೆ ಹೇಳಲಿಕ್ಕೆ ನೋಡೋಣ. ಇನ್ನು ಕಾದು ನೋಡೋದು. ತಕ್ಷಣ ಎನ್ಕ್ವೈರಿ ಆದ ತಕ್ಷಣ ಆರೋಪ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು. ಅವರ ಆದೇಶ ಬಂದ್ಮೇಲೆ ನೋಡೋಣ ತನಿಖೆ ವರದಿ. ಅಲ್ಲ, ತಪ್ಪಿಲ್ಲ, ತನಿಖೆ ಮಾಡ್ಲಿಕ್ಕೆ ಹೇಳ್ಯಾರ. ಅವರು ತಪ್ಪಿದೆ ಅಂತ ಯಾರು ಹೇಳ್ಯಾರ? ಈಗ ತನಿಖೆ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಬಪ್ಪ ಇನ್ನೂ 3-4 ತಿಂಗಳು ಬೇಕು, 5 ತಿಂಗಳು ಬೇಕು, ಅದು ಡಿಪೆಂಡ್ಸ್ ಇನ್ವಿಟೇಷನ್. ಈಗ ಹೇಳಿ ಎನ್ಕ್ವೈರಿ ಮಾಡ್ಲಿಕ್ಕೆ ಎಲ್ಲರೂ ಸ್ವಾಗತ ಮಾಡಿದಾರಲ್ಲ, ಯಾರು ಇಲ್ಲ ಅಂತ ಹೇಳೋರು. ಈಗ ಮೂಡ ಹಗರಣನೇ ಎಲ್ಲ ರಾಜ್ಯಪಾಲರು ಪರ್ಮಿಟ್ ಮಾಡಿದ್ದೆ ಸರಿಯಲ್ಲ ಅನ್ನೋ ತರದಲ್ಲಿ ಹೇಳ್ತಾ ಇದ್ರು. ಈಗ ಅದು ಕರೆಕ್ಟ್. ಈಗ ಇಲ್ಲ ಆಗೈತ್ರಿ. ಇನ್ನೂ ಬರ್ಬೇಕು, ಇನ್ನೂ 3 ಮಂತ್ಸ್ ಬೇಕಾ? ಅನುಮತಿ ನೀಡಿರೋದು ಸರಿ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಪ್ರಾಸಿಕ್ಯೂಷನ್ ಯಾಕೆ ಕ್ಯಾನ್ಸಲ್ ಆಯ್ತು ಕೋರ್ಟ್ನಿಂದ? ನಮ್ಮ ವಾದ ಅಲ್ಲೇ ಇತ್ತು. ಪ್ರಾಸಿಕ್ಯೂಷನ್ ಹತ್ರ ಅವಶ್ಯಕತೆ ಯಾವಾಗ್ರೆ ತಪ್ಪಂತ ಕಂಡ ಮೇಲೆ ಪ್ರಾಸಿಕ್ಯೂಷನ್ದು ಅನುಮತಿ ಬೇಕು. ಅದನ್ನ ಮುಂಚೆನೆ ಕೊಟ್ಟಾರ. ಅದು ತಪ್ಪಂತ ಹೇಳ್ತಾ ಇದ್ದು ಅದನ್ನು ಕೋರ್ಟಿನ ತಡೆ ಹಿಡಿದಿರಲ್ಲ. ಅದು 17ನೇ ಎನ್ಕ್ವೈರಿ ಕೊಟ್ಟಿದ್ದಾರೆ. ಎನ್ಕ್ವೈರಿಗೆ ಯಾರು ತಕರಾರು ಇಲ್ಲೇ ಇಲ್ಲ. ತಕರಾರು ಇರೋದು ಪ್ರಾಸಿಕ್ಯೂಷನ್ದು ಜಗಳ. ಸೊ ಈಗ ಕೋರ್ಟ್ ತಡೆ ಹಿಡಿದಿದೆ. ಮತ್ತೆ ಯಾರಿಗೆ ಹಿನ್ನಡೆ ಯಾರಾಯ್ತು ಈಗ?